ಓಂ ಶ್ರೀ ಜನಾರ್ದನಾಯ ನಮಃ. ಇತಿಹಾಸ ಪ್ರಸಿದ್ಧವಾದಂಥ ಶ್ರೀ ಜನಾರ್ದನ ಸ್ವಾಮಿಯ ನಾವೆಲ್ಲ ಇನ್ನು ಕೆಲವು ದಿನಗಳಲ್ಲಿ ಕಣ್ತುಂಬಿಸಿಕೊಳ್ಳಲಿಕ್ಕಿದ್ದೇವೆ. 2001, 2013, ಈಗ 2026ನೇ 3ನೇ ಬ್ರಹ್ಮಕಲಶೋತ್ಸವದಲ್ಲಿ ಆ ಕಾರ್ಯಕ್ರಮ ಅದ್ದೂರಿ ಆಗುವ ಬಗ್ಗೆ, ಕಾರ್ಯಕ್ರಮ ಶ್ರೀದೇವರ ಕೆಲಸವು ಬಹಳ ಉತ್ತಮವಾಗಿ ಮೂಡಿಬರಲು ನಮ್ಮ ಕೀರ್ತಿಶೇಷರಾದಂತಹ ಗೌರವಾನ್ವಿತ ವಿಜಯರಾಘವ ಭಟ್ರ ಕನಸನ್ನ ನನಸು ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈ ದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗೌರವಾನ್ವಿತ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಂತ ಶ್ರೀ ಪ್ರತಾಪ್ ಸಿಂಹನಾಯಕರನ್ನ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ನಾನು ಸ್ವಾಗತ ಇದ್ದೇನೆ. ಹಾಗೂ ವೇದಿಕೆಯಲ್ಲಿ ಎಲ್ಲ ಗಣ್ಯರು ಹಾಗೂ ಆಗಮಿಸಿದ ಎಲ್ಲ ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮರನ್ನ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿ ಪರವಾಗಿ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಈ ಪತ್ರಿಕಾಗೋಷ್ಠಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಓಂ ಶ್ರೀ ಜನಾರ್ದನಾಯ ನಮಃ. ಬೆಳ್ತಂಗಡಿ ಪ್ರೆಸ್ ಕ್ಲಬ್ನ ಎಲ್ಲ ಸದಸ್ಯರಿಗೆ, ಅದೇ ರೀತಿ ಬೆಳ್ತಂಗಡಿಯ ದೃಶ್ಯ ಮಾಧ್ಯಮದ ಕ್ಲಬ್ನ ಸದಸ್ಯರಿಗೆ ವಂದನೆಗಳನ್ನು ಹೇಳಿಕೊಂಡು, ಈಗಾಗಲೇ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಉಜಿರೆಯ ಪ್ರಸಿದ್ಧ ಶ್ರೀ ಜನಾರ್ದನ ದೇವಸ್ಥಾನದ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಹೊಸ್ತಿಲಲ್ಲಿ ನಾವೆಲ್ಲ ಇದ್ದೇವೆ. ಒಂದು ರೀತಿಯಲ್ಲಿ ಬಹಳ ಐತಿಹಾಸಿಕವಾದ ಮತ್ತು ಉಜಿರೆಯ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಕಾರ್ಯಕ್ರಮದ ಸಿದ್ಧತೆಯಲ್ಲಿ ನಾವೆಲ್ಲ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಆಗಿರುವಂತಹ ಎಲ್ಲ ಕೆಲಸ ಕಾರ್ಯಗಳು, ರಾಜಗೋಪುರದ ಕೆಲಸ ಕಾರ್ಯಗಳು ಹಾಗೂ ನಾಡ್ದು ಮಾರ್ಚ್ 3ರಿಂದ 11ರವರೆಗೆ ನಡೆಯಲಿಕ್ಕಿರುವಂತಹ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ, ಅದರ ಜೊತೆಗೆ ರಾಜಗೋಪುರ ವಿಜಯಗೋಪುರದ ಲೋಕಾರ್ಪಣೆ ಮತ್ತೆ ನೂತನ ಬ್ರಹ್ಮರಥ ಮತ್ತು ಪುಷ್ಪರಥದ ಸಮರ್ಪಣೆ, ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಿಮಗೆಲ್ಲರಿಗೂ ಈ ಸಂಬಂಧ ಮಾಹಿತಿ ಕೊಡಲಿಕ್ಕೆ ನಾವೆಲ್ಲ ನಿಮ್ಮನ್ನ ಕರೆದಿದ್ದೇವೆ. ಮತ್ತೊಮ್ಮೆ ದೇವಸ್ಥಾನದ ಪರವಾಗಿ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ನಿಮಗೆಲ್ಲರಿಗೂ ಅತ್ಯಂತ ಆತ್ಮೀಯ ಸ್ವಾಗತವನ್ನ ಬಯಸಿಕೊಂಡು ಪತ್ರಿಕಾ ಪ್ರಕಟಣೆಯನ್ನ ನಾನು ಇಲ್ಲಿ ಓದಿ ಹೇಳಲು ಇಚ್ಛಿಸ್ತಾ ಇದ್ದೇನೆ. ಸುಮಾರು 1000 ವರ್ಷಗಳ ಇತಿಹಾಸವಿರುವ ಉಜಿರೆಯ ಶ್ರೀ ಜನಾರ್ದನ ದೇವಸ್ಥಾನದ ಬ್ರಹ್ಮಕಲಶೋತ್ಸವವು 2026ನೇ ಮಾರ್ಚ್ 3ನೇ ತಾರೀಕಿನಿಂದ ಮಾರ್ಚ್ 11ರವರೆಗೆ ನಡೆಯಲಿದೆ. ಈ ಸಂದರ್ಭದಲ್ಲಿ ಉಜಿರೆಯ ಶ್ರೀ ಜನಾರ್ದನ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರರಾಗಿದ್ದ ಕೀರ್ತಿಶೇಷ ಯು ವಿಜಯರಾಘವ ಪಡವೇಟ್ನಾಯರ ಕನಸು ಮತ್ತು ಸಂಕಲ್ಪದಂತೆ ಭಕ್ತರ ಸಹಕಾರದಿಂದ ನೂತನವಾದ ರಾಜಗೋಪುರ ವಿಜಯಗೋಪುರ ನಿರ್ಮಾಣವಾಗಿದೆ. ಇದರ ಲೋಕಾರ್ಪಣೆ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ನಡೆಯಲಿದೆ. ದಿನಾಂಕ ಮಾರ್ಚ್ 2ರಂದು ಬ್ರಹ್ಮಕಲಶೋತ್ಸವದ ಕಾರ್ಯಾಲಯದ ಉದ್ಘಾಟನೆ ನಡೆಯಲಿದೆ. ಅಂದು ಪರಮ ಪೂಜ್ಯ ಶ್ರೀ 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 ವಾಸುದೇವ ಸದಾಶಿವಾಶ್ರಮ ಸ್ವಾಮೀಜಿಯವರು ಹಂಗಾರಕಟ್ಟೆ ಬಾಳೆಕುದ್ರು ಮಠ ಇವರು ಆಶೀರ್ವಚನ ನೀಡಲಿದ್ದಾರೆ. ನಂತರ 4ನೇ ತಾರೀಕಿನಂದು ಎಡನೀರು ಮಠದ ಶ್ರೀಗಳ ಸಮ್ಮುಖದಲ್ಲಿ ಧರ್ಮಸ್ಥಳದ ಪರಮ ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು ವಿಜಯಗೋಪುರವನ್ನು ಲೋಕಾರ್ಪಣೆಗೊಳಿಸಲಿಕ್ಕಿದ್ದಾರೆ. ಅದೇ ರೀತಿ ಉಜಿರೆಯ ಕಿರಣ್ ರಾವ್ ಮತ್ತು ಕುಟುಂಬಸ್ಥರು ದೇವರಿಗೆ ಸಮರ್ಪಿಸುವ ನೂತನ ಬ್ರಹ್ಮರಥದ ಸಮರ್ಪಣೆ ಮತ್ತು ಬೆನಕ ಕನ್ಸ್ಟ್ರಕ್ಷನ್ಸ್ನ ಅದೇ ರೀತಿ ಉಜಿರೆಯ ಕಿರಣ್ ರಾವ್ ಮತ್ತು ಕುಟುಂಬದವರು ದೇವರಿಗೆ ಸಮರ್ಪಿಸುವ ನೂತನ ಬ್ರಹ್ಮರಥದ ಸಮರ್ಪಣೆ ಮತ್ತು ಬೆನಕ ಕನ್ಸ್ಟ್ರಕ್ಷನ್ಸ್ನ ಶ್ರೀ ಗಣೇಶ್ ಗೌಡ ಮತ್ತು ಕುಟುಂಬದವರು ದೇವರಿಗೆ ಸಮರ್ಪಿಸುವ ನೂತನ ಪುಷ್ಪರಥದ ಸಮರ್ಪಣೆಯು ದಿನಾಂಕ ಮಾರ್ಚ್ 8ರಂದು ಉಡುಪಿ ಶ್ರೀ ಪುತ್ತಿಗೆ ಮಠದ ಉಭಯ ಶ್ರೀಗಳ ಅಮೃತ ಹಸ್ತದಿಂದ ನಡೆಯಲಿದೆ. ಹಾಗೆಯೇ ಮಾರ್ಚ್ 11ನೆಯ ತಾರೀಕಿನಂದು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಮಠದ ಶ್ರೀಗಳು, ಉಡುಪಿಯ ಶ್ರೀ ಸೋದ ಶ್ರೀಗಳು ಹಾಗೂ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರ ಉಪಸ್ಥಿತಿಯಲ್ಲಿ ಬ್ರಹ್ಮಕಲಶೋತ್ಸವವು ವಿಜೃಂಭಣೆಯಿಂದ ನಡೆಯಲಿದೆ. ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ತಂತ್ರಿವರಣ್ಯರಾದ ಬ್ರಹ್ಮರ್ಷಿ
ನೀಲೇಶ್ವರ ಆಲಂಬಾಡಿ ಪದ್ಮನಾಭ ತಂತ್ರಿ ಇವರ ನೇತೃತ್ವದಲ್ಲಿ ನಡೆಯಲಿದೆ. 9 ದಿನಗಳ ಕಾಲ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆ ಡಾಕ್ಟರ್ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಶ್ರೀಗಳು, ಶ್ರೀ ಧಾಮ ಮಾಣಿಲದ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು, ಒಡಿಯೂರು ಮಠದ ಶ್ರೀ 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 ಗುರುದೇವಾನಂದ ಸ್ವಾಮೀಜಿಯವರು, ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ 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 ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಯವರು, ಮಂಗಳೂರಿನ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ 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 ಧರ್ಮಪಾಲನಾಥ ಸ್ವಾಮೀಜಿಯವರು, ಕನ್ಯಾಡಿಯ ಮಹಾಮಂಡಲೇಶ್ವರ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು, ವಜ್ರದೇಹಿ ಮಠದ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿಯವರು ಭಾಗವಹಿಸಿ ಆಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ. ಡಾಕ್ಟರ್ ಮೋಹನ್ ಆಳ್ವಾ ಅವರು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕಿದ್ದಾರೆ. ನಾಡಿನ ಗಣ್ಯರು, ಮಹನೀಯರು ಮತ್ತು ವಿವಿಧ ಸೇವಾಕರ್ತರುಗಳು ವಿಶೇಷ ಅಭ್ಯಾಗತರಾಗಿ ಈ ಸಂದರ್ಭದಲ್ಲಿ ಭಾಗವಹಿಸಲಿದ್ದಾರೆ. ಪ್ರತಿನಿತ್ಯ 2 ವೇದಿಕೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಶ್ರೀ ಕೃಷ್ಣಾನುಗ್ರಹ ವೇದಿಕೆ ಮತ್ತು ಪ್ರಧಾನ ವೇದಿಕೆ ಸುದರ್ಶನದಲ್ಲಿ ಈ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಇದರ ಜೊತೆ ಸುನಾದ ಭಜನಾ ಕುಟೀರದಲ್ಲಿ ನಿರಂತರ ಭಜನಾ ಸೇವೆ ನಡೆಯಲಿದೆ. ವಿವಿಧ ಸಂಘ ಸಂಸ್ಥೆಯವರು ಮತ್ತು ಭಕ್ತರು ಹೊರೆಕಾಣಿಕೆಯನ್ನು ಈ ಸಂದರ್ಭದಲ್ಲಿ ಸಮರ್ಪಿಸಲಿಕ್ಕಿದ್ದಾರೆ. ಈ ಎಲ್ಲ ಕಾರ್ಯಗಳು ವ್ಯವಸ್ಥಿತವಾಗಿ ನಡೆಯುವ ದೃಷ್ಟಿಯಿಂದ ಅನೇಕ ಸಮಿತಿಗಳನ್ನು ರಚಿಸಿದ್ದೇವೆ. ವಿಶೇಷವಾಗಿ ಭೋಜನ ಶಾಲೆಯ ನಿರ್ಮಾಣ ಕೂಡ, ಅನ್ನಛತ್ರದ ನಿರ್ಮಾಣ ಕೂಡ ಆಗಿದೆ. ರಾಜಗೋಪುರ ನಿರ್ಮಾಣ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿಯ ಮಾರ್ಗದರ್ಶನದಲ್ಲಿ ಊರವರ ಮತ್ತು ಭಕ್ತರ ಸಂಪೂರ್ಣ ಸಹಕಾರದಿಂದ ಈ ಬ್ರಹ್ಮಕಲಶೋತ್ಸವವು ವಿಶೇಷ ರೀತಿಯಲ್ಲಿ ನಡೆಯಲಿದೆ. ಭಗವಂತನ ಸೇವೆ ಮಾಡುವುದಕ್ಕೆ ಭಕ್ತರಿಗೆ ಅವಕಾಶವಿದ್ದು, ಕಲಶ ಸೇವೆ, ಅನ್ನದಾನ ಸೇವೆ ಮತ್ತು ತ್ರಿಕರಣ ಪೂರ್ವಕವಾದ ಯಾವುದೇ ವಿಧವಾದ ಸೇವೆಯನ್ನು ಮಾಡುವವರು ದೇವಸ್ಥಾನದ ಕಾರ್ಯಾಲಯವನ್ನು ಸಂಪರ್ಕಿಸಬಹುದು. ತಮ್ಮೆಲ್ಲರಲ್ಲಿ ಈ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಿದ್ದೇವೆ. ಈ 10 ದಿನಗಳ ಕಾಲ, ಅಂದರೆ ಅಧಿಕೃತವಾಗಿ 3 ರಿಂದ 11 ಅಂತ ಇದ್ರೂ ಕೂಡ 3ರಂದು ಗ್ರಹಣ ಇದ್ದದ್ರಿಂದ ನಮ್ಮ ದೇವಸ್ಥಾನದ ನೂತನ ಆಡಳಿತ ಕಚೇರಿ ಮತ್ತು ಬ್ರಹ್ಮಕಲಶೋತ್ಸವ ಕಾರ್ಯಾಲಯ, ಹಸಿರುವಾಣಿ ಉಗ್ರಾಣ ವೇದಿಕೆ, ಹಸಿರುವಾಣಿ ಉಗ್ರಾಣ, ಅನ್ನಛತ್ರ, ಪಾಕಶಾಲೆ, ಹೀಗೆ ಇದರ ಉದ್ಘಾಟನೆಯ ಕಾರ್ಯಕ್ರಮಗಳು 2ನೇ ತಾರೀಕಿನಂದು ಬೆಳಿಗ್ಗೆ ನಡೀಲಿಕ್ಕಿದೆ. ಆದ್ದರಿಂದ 2ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೆ ನಿರಂತರವಾಗಿ ಧಾರ್ಮಿಕ ವಿಧಿವಿಧಾನಗಳು, ಅದರ ಜೊತೆ ಅನ್ನ ಸಂತರ್ಪಣೆ, ಆಮೇಲೆ ಸೂರ್ಯೋದಯದಿಂದ ಸೂರ್ಯಾಸ್ತಮಾನದವರೆಗೆ ಕೇವಲ ಜಿಲ್ಲೆಯ ಮಾತ್ರ ಅಲ್ಲ, ನಮ್ಮ ಹೊರ ಜಿಲ್ಲೆಯಿಂದಲೂ ಕೂಡ ಭಜನಾಮೃತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ. ಸುಮಾರು 150 ರಿಂದ 160 ತಂಡಗಳು ಭಾಗವಹಿಸಲಿಕ್ಕಿದೆ. ಅದರ ಜೊತೆಗೆ ನಿರಂತರವಾಗಿ ಸಭಾ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸುಮಾರು 2 ರಿಂದ 2.5 ಲಕ್ಷ ಜನ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಭಕ್ತಾದಿಗಳು ತ್ರಿಕರಣ ಪೂರ್ವಕವಾಗಿ ಭಾಗವಹಿಸಬೇಕು ಅನ್ನುವಂತಹ ವಿನಂತಿಯನ್ನ ಈ ಮೂಲಕ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಈ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನ ತಾವು ತಮ್ಮ ಮಾಧ್ಯಮಗಳಲ್ಲಿ ಪ್ರಚಾರವನ್ನ ಮಾಡಿ ಈ ಕಾರ್ಯಕ್ರಮದಲ್ಲಿ ಅತ್ಯಧಿಕ ಸಂಖ್ಯೆಯ ಭಕ್ತಾದಿಗಳು ಬರುವ ಹಾಗೆ ಮಾಡಬೇಕು ಅಂತ ಹೇಳಿ ದೇವಸ್ಥಾನದ ಪರವಾಗಿ ಹಾಗೂ ಬ್ರಹ್ಮಕಲಶೋತ್ಸವ ಮತ್ತು ವಿಜಯಗೋಪುರ ನಿರ್ಮಾಣ ಸಮಿತಿಯ ಪರವಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಈ ಹಿಂದೆ 2001 ಮತ್ತು 2013ರಲ್ಲಿ ನಡೆದಂತಹ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳಲ್ಲಿ ಮಾಧ್ಯಮಗಳು ಬಹುದೊಡ್ಡ ಪಾತ್ರವನ್ನು ವಹಿಸಿದೆ. ಅದನ್ನು ನಾನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಸ್ಮರಿಸಿಕೊಳ್ಳಬೇಕು. ಆ ಹಿನ್ನೆಲೆಯಲ್ಲಿ ಈ ಬಾರಿಯೂ ಕೂಡ ತಾವು ಈ ಒಂದು ಏನು ಕೆಲಸ ಇದೆ ಅದನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಮಾಡಿ ಕೊಡಬೇಕು ಅನ್ನುವಂತಹ ಒಂದು ಅಪೇಕ್ಷೆಯನ್ನು ನಾವೆಲ್ಲ ಹೊಂದಿದ್ದೇವೆ. ಎಲ್ಲ ಬೆಳ್ತಂಗಡಿ ಪ್ರೆಸ್ ಕ್ಲಬ್ ಮತ್ತು ದೃಶ್ಯ ಮಾಧ್ಯಮದ ಪ್ರತಿನಿಧಿಗಳಲ್ಲಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿನಲ್ಲಿ ನೀವು ದೊಡ್ಡ ಪಾತ್ರವನ್ನು ವಹಿಸಿಕೊಳ್ಳಿಕ್ಕಿದ್ದೀರಿ. ನಿಮಗೆಲ್ಲರಿಗೂ ವಿಶೇಷವಾದ ಕೃತಜ್ಞತೆಯನ್ನು ಆಡಳಿತ ಮುಕ್ತಸ್ಥರ ನೆಲೆಯಲ್ಲಿ ನಾನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಮಾನ್ಯ ಶ್ರೀ ಪ್ರತಾಪ್ ಸಿಂಹನಾಯಕ್ ಅವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಏನಾದರೂ ಕೇಳಲಿಕ್ಕಿದ್ರೆ ಅದರ ನಂತರ ನಾನು ಮಾತಾಡಲಿ ಅಂಥೇಳಿ ಈಗಾಗಲೇ ಕಾರ್ಯಕ್ರಮದ ವಿವರವನ್ನು
ಮತ್ತು ಉಳಿದ ಎಲ್ಲ ಸಂಗತಿಗಳನ್ನು ಅವರು ತಿಳಿಸಿದ್ದಾರೆ. ನಾನು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷನ ನೆಲೆಯಲ್ಲಿ ಮತ್ತೊಮ್ಮೆ ನಿಮ್ಮನ್ನೆಲ್ಲರಲ್ಲಿ ವಿನಂತಿಯನ್ನು ಮಾಡುವಂಥದ್ದು, ನಾವು ಬಹುಶಃ ಈ ಬ್ರಹ್ಮಕಲಶೋತ್ಸವದ ಬಗ್ಗೆ, ಗೋಪುರದ ಬಗ್ಗೆ ಏನೆಲ್ಲ ಕಲ್ಪನೆಗಳನ್ನು ಮಾಡಿದ್ದೆವು, ಈಗಾಗಲೇ ನಮ್ಮ ಆಡಳಿತ ಮುಕ್ತೇಶ್ವರರು ಹೇಳಿರುವ ರೀತಿಯಲ್ಲಿ ನಮ್ಮ ಕಲ್ಪನೆಗೂ ಮೀರಿದಂತಹ ರೀತಿಯಲ್ಲಿ ಪ್ರಾರಂಭದ ಹಂತದಲ್ಲಿ ನಾವು ಏನು ಆಲೋಚನೆ ಮಾಡಿದ್ದೆವು ಅದಕ್ಕಿಂತಲೂ ತುಂಬ ಸಂಗತಿಗಳು, ಕೆಲಸಗಳು ದೇವಸ್ಥಾನದ ನೆಲೆಯಲ್ಲಿ ನಡೆದಿದೆ. ನಾನು ನಿಮ್ಮಲ್ಲಿ ವಿನಂತಿಸುವಂಥದ್ದು ಕೂಡ, ಇಲ್ಲಿ ಸೇರಿರುವಂತಹ ಪತ್ರಕರ್ತ ಬಂಧುಗಳು ಎಲ್ಲ ನಮ್ಮವರೇ, ಈ ದೇವಸ್ಥಾನದ ಜೊತೆಗೆ ಅವಿನಾಭಾವ ಸಂಬಂಧ ಇರುವಂಥವರು ಮತ್ತು ಉಜಿರೆಯಲ್ಲಿ ನಡೆಯುವ ಯಾವುದೇ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಪ್ರಚಾರವನ್ನು ಕೊಟ್ಟು ಅದರ ಯಶಸ್ಸಿನಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದವರೇ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಅದಕ್ಕೋಸ್ಕರ ಮತ್ತೆ ಮತ್ತೆ ವಿನಂತಿ ಏನು ಅಂತ ಹೇಳಿದರೆ, ಇವತ್ತು ಇಲ್ಲೇ ಪತ್ರಿಕಾಗೋಷ್ಠಿ ಕರೆದಿರುವುದರ ಹಿನ್ನೆಲೆ ಏನು ಅಂತ ಹೇಳಿ ಕೇಳಿದರೆ, ಒಮ್ಮೆ ನಾವು ಮಾಡಿರುವ ತಯಾರಿಯನ್ನು ನೀವು ವೈಯಕ್ತಿಕವಾಗಿ ನೋಡಬೇಕು. ಒಮ್ಮೆ ದೇವಸ್ಥಾನದ ಒಳಗೆ ಮತ್ತು ಸುತ್ತಮುತ್ತಲೂ ಆದಂತಹ ವ್ಯವಸ್ಥೆಗಳನ್ನು ಗಮನಿಸಿದರೆ ಖಂಡಿತವಾಗಿಯೂ ಮತ್ತೆ ಅದು ನಿಮ್ಮ ಕೈಯಲ್ಲಿದೆ. ಅದನ್ನು ಯಾವ ರೀತಿಯಲ್ಲಿ ಸಾರ್ವಜನಿಕರಿಗೆ ನೀವು ತಲುಪಿಸ್ತೀರಿ. ನಾವು ತಯಾರಾಗಿದ್ದೇವೆ. ನಮ್ಮ ಊರಿಗಂತೂ ಪ್ರತಿ ಮನೆ ಮನೆಗೆ ಹೋಗಿ ಆಮಂತ್ರಣ ತಲುಪಿದೆ. ಊರಿನವರ ಭಾಗವಹಿಸುವಿಕೆಯೇ ಇಷ್ಟರವರೆಗಿನ ಏನು ಆಗಿದೆ ಕೆಲಸಗಳು, ಅವರ ಸೇವೆ, ಅವರ ಸಹಕಾರ, ಶ್ರಮದಾನ, ಆರ್ಥಿಕವಾಗಿ ಅವರು ಬಂದು ಕೊಟ್ಟಂತಹ ಸಹಯೋಗ, ಇದನ್ನೆಲ್ಲ ತಾವು ಗಮನಿಸಿದ್ದೀರಿ. ಅದಕ್ಕೆ ಕಾರಣ ಕೂಡ ಒಂದು ಬಹಳ ದೊಡ್ಡ ಸಂಗತಿ, 4,500 ಮನೆಗಳಿಗೆ ಆಡಳಿತ ಮುಕ್ತೇಶ್ವರರು ಸ್ವತಃ ನಮ್ಮ ಇಡೀ ಊರಿನ ತಂಡವನ್ನು ಕರ್ಕೊಂಡು ಮನೆ ಮನೆಗೆ ಹೋಗಿರುವಂಥದ್ದು ಇದೊಂದು ಈ ಅಭೂತಪೂರ್ವ ಬೆಳವಣಿಗೆಗೆ ಕಾರಣ ಅಂಥೇಳಿ ನಾವೆಲ್ಲ ಮನಸಾರೆ ಒಪ್ಪಿದ್ದೇವೆ. ಹೋದಲ್ಲಿ ನಾವು ಕೇಳಲಿಲ್ಲ, ಜನ ಬಂದು ದೇವಸ್ಥಾನಕ್ಕೆ ತಂದು ದೇಣಿಗೆಯನ್ನು ಕೊಟ್ಟು ಇಷ್ಟು ದೊಡ್ಡ ಕೆಲಸ ಆಗಬೇಕು ಅಂತ ಹೇಳಿ ಆದರೆ ಜನರ ಭಾಗವಹಿಸುವಿಕೆ, ಉಜಿರೆ ಪೇಟೆಗೆ ಮತ್ತು ಉಜಿರೆಯ ಸುತ್ತಮುತ್ತಲಿನವರಿಗೆ ಈ ದೇವಸ್ಥಾನದ ಬಗ್ಗೆ ಯಾವ ರೀತಿಯ ಒಂದು ಅವಿನಾಭಾವ ಇದೆ ಅಂತ ಹೇಳುವಂಥದ್ದು ಒಂದು ಭಾಗ. ಆದರೆ ಈ ಸಂದರ್ಭದಲ್ಲಿ ನಾವು ವಿಜಯರಾಘವ ಪಟೋಟ್ನಾಯರನ್ನು, ಕೀರ್ತಿಶೇಷ ವಿಜಯರಾಘವ ಪಟೋಟ್ನಾಯರನ್ನು ಸ್ಮರಿಸಿಕೊಳ್ತೇವೆ. ಅವರು ಜನರ ಜೊತೆಗಿದ್ದಂತಹ ಬಾಂಧವ್ಯ, ಅವರು ಎಲ್ರಿಗೂ ತೋರಿಸ್ತಿದ್ದಂತಹ ಪ್ರೀತಿ ಮತ್ತು ಗೌರವ, ಅದು ಪ್ರತಿ ಮನೆ ಮನೆಗೆ ಹೋದಾಗಲೂ ಕೂಡ ಅದು ಅಲ್ಲಿ ಪ್ರಕಟಗೊಂಡಿದೆ. ಮತ್ತು ಅವರ ಏನು ಮುಂದುವರಿದ ಭಾಗವಾಗಿ ಈಗಿನ ಆಡಳಿತ ಮುಕ್ತೇಶ್ವರರು ಅದೇ ರೀತಿಯಲ್ಲಿ ಎಲ್ಲರನ್ನ ಒಟ್ಟಿಗೆ ಸೇರಿಸಿ ಈ ರೀತಿಯಲ್ಲಿ ಕೆಲಸಗಳನ್ನು ಮಾಡಿಸಿಕೊಂಡು ಹೋಗ್ತಾ ಇದ್ದದರ ಪರಿಣಾಮವಾಗಿ ಇಡೀ ಊರೇ ಬಂದು ಇಲ್ಲಿ ದೇವಸ್ಥಾನದ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ. ಇಲ್ಲಿ ಸುತ್ತಲೂ ಹಾಕಿರುವಂತಹ ಕಲ್ಲಿನ ಹಾಸಿನ ಬಗ್ಗೆ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಅದನ್ನು ಕಾಂಟ್ರಾಕ್ಟ್ ತಗೊಂಡಂಥವರು, ಅದರ ಕೆಲಸವನ್ನು ವಹಿಸಿದವರು, ಅವರಿಗೆ ಆಶ್ಚರ್ಯ, ಅಷ್ಟು ಭಾರದ ಕಲ್ಲುಗಳನ್ನು ಊರಿನಲ್ಲಿ ವ್ಯಾಪಾರಸ್ಥರಿಂದ ಹಿಡಿದು ದೊಡ್ಡ ದೊಡ್ಡ ಸ್ಥಾನಮಾನದಲ್ಲಿ ಇರುವವರು ಕೂಡ ಆ ಭಾರದ ಕಲ್ಲನ್ನು ಹೊತ್ತುಕೊಂಡು ಮೇಲೆ ತಂದು ಹಾಕಿರುವಂಥದ್ದು ನಾವು ಬೇರೆ ಎಲ್ಲೂ ಈ ರೀತಿಯಲ್ಲಿ ಒಂದು ಭಾಗವಹಿಸಿಕೆಯನ್ನು ನೋಡಲಿಲ್ಲ ಅಂಥೇಳಿ ಅವರ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ದೃಷ್ಟಿಯಲ್ಲಿಯೂ ವಿಶೇಷವಾಗಿ ಈ ಕಾರ್ಯಕ್ರಮದ ಯಶಸ್ಸಿನ ದೃಷ್ಟಿಯಲ್ಲಿ ಕೆಳಗಿನ ಅನ್ನ ಸಂತರ್ಪಣೆಯ ಅದು ಪೂರ್ತಿ ಇನ್ನೂ ಕೆಲಸ ಆಗಬೇಕಷ್ಟೇ, ಆದರೆ ಆಗ್ತಾ ಇದೆ. ಒಮ್ಮೆ ಅದನ್ನು ಕೂಡ ತಾವು ಗಮನಿಸಿ ಅದರ ಬಗ್ಗೆ
ವಿಶೇಷವಾದಂತಹ ಮಾಹಿತಿಯನ್ನು ಕೊಡಬೇಕು. ಎಲ್ಲ ಊರಿಂದ ಒಮ್ಮೆ ಬಂದು ಉಜಿರೆಗೆ ಬರುವ ಹಾಗೆ ಮಾಡಬೇಕು ಅಂತ ಹೇಳುವಂಥದ್ದು ಮತ್ತೆ ಮತ್ತೆ ನಿಮ್ಮಲ್ಲಿ ವಿನಂತಿ. ನಿಮ್ಮಿಂದ ಅದು ಸಾಧ್ಯ. ಯಾವುದೇ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸುವುದರಲ್ಲಿ ಜನರಿಗೆ ಒಮ್ಮೆ ಇಲ್ಲಿ ಬರಬೇಕು ಅಂತ ಹೇಳುವಂತಹ ಭಾವನೆ. ನಾವು ಶ್ರಮ ಪಟ್ಟಿದ್ದೇವೆ, ಊರಿನವರು ಶ್ರಮ ಪಟ್ಟಿದ್ದಾರೆ. ನಾವು ಮಾಡಿದ ಶ್ರಮಕ್ಕೆ ಜನ ಬಂದು ಇದರಲ್ಲಿ ಭಾಗವಹಿಸಿದಾಗಲೇ ಅದಕ್ಕೊಂದು ಸಾರ್ಥಕತೆ ಇರುವಂತಹದ್ದು. ಈ ಹಿನ್ನೆಲೆಯಲ್ಲಿ ನಿಮ್ಮ ಸಹಕಾರವನ್ನು ಮತ್ತೊಮ್ಮೆ ಕೋರ್ತೇವೆ. ನಮ್ಮ ಉಜಿರೆ ಜನಾರ್ದನ ದೇವಸ್ಥಾನದ ಜಾತ್ರೆ ಮುಗಿದ ತಕ್ಷಣ ನಮ್ಮ ಶ್ರಮದಾನದ ಕೆಲಸಗಳು ಆರಂಭ ಆಗಿದೆ. ಅಂದಿನಿಂದ ಇಂದಿನವರೆಗೆ ಕನಿಷ್ಠ ಪಕ್ಷ ಒಂದು ದಿನಕ್ಕೆ 100 ಜನ ಆದರೂ ಇಲ್ಲಿ ಶ್ರಮದಾನದ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ದಿನಗಳಲ್ಲಿ ರಜೆ ಇದ್ದ ದಿನಗಳು, ಶನಿವಾರ, ಹೀಗೆ ಅಂಥ ದಿನಗಳಲ್ಲಿ ಈ ಸಂಖ್ಯೆ 300 ತಲುಪಿದ್ದು ಕೂಡ ಇದೆ. ನಾವು ಇಲ್ಲಿ ಮಾಡಿದ ಉಪಹಾರಗಳು ಖಾಲಿಯಾಗಿ 2-3 ಹೋಟೆಲ್ಗಿಂದ ತರಿಸಿಕೊಂಡಂತಹ ಒಂದು ದಿನಗಳು ತುಂಬ ಇದೆ. ಅದು ಜನಗಳಿಗೆ ಈ ಕ್ಷೇತ್ರದ ಮೇಲಿರುವಂತಹ ಒಂದು ಅಭಿಮಾನವನ್ನ ತೋರಿಸ್ತಾ ಇದೆ. ಕೇವಲ ಏನು ನಾವು ಶ್ರಮದಾನದಲ್ಲಿ ಭಾಗವಹಿಸಿದ್ದೇವೆ ಅನ್ನುವಂತಹ ಒಂದು ಫೋಟೋ ಆಪರ್ಚುನಿಟಿಗೆ ಯಾರು ಬಂದದ್ದಲ್ಲ. ಈಗಾಗಲೇ ಅಧ್ಯಕ್ಷರು ಹೇಳಿದ ಹಾಗೆ ಆ ಅತ್ಯಂತ ಭಾರವಾದ ಕಲ್ಲುಗಳು ಅದು ಕೂಡ ಮೆಟ್ಟಲುಗಳಿಂದ ಮೇಲೆ ಬಂದು ಅದನ್ನ ಈ ಅಂಗಣದ ಕೊನೆಯಲ್ಲಿ ಹಾಕುವಂತಹ ಕೆಲಸ ಏನಿದೆ ಅದು ಅತ್ಯಂತ ಶ್ರಮವನ್ನ ಬೇಡುವಂತಹ ಕೆಲಸ. ಅದನ್ನು ಯಾರು ವೃತ್ತಿ ನಿರತ ಕೆಲಸಗಾರರು ಮಾಡಿದ್ದಲ್ಲ, ವರ್ತಕರು. ಅವರು ದಿನ ಇಡೀ ಅವರ ಕ್ಯಾಶ್ನಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂಥವ್ರು ಅಂತಹ ಶ್ರಮದ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಭಕ್ತಿಯ ಒಂದು ಮಟ್ಟ ಎಷ್ಟಿದೆ ಅನ್ನುವಂಥದ್ದನ್ನ ನೀವೆಲ್ಲ ತಿಳ್ಕೊಳ್ಬೋದು. ಬೈಪಾಡಿ, ಕನ್ಯಾಡಿ, ಪಜಿರಡ್ಕ ಎಲ್ಲ ಭಾಗಗಳಿಂದ ಜನ ಬಂದಿದ್ದಾರೆ. ಅದೇ ನಾನು ಈಗ ಹೇಳಿದ ಹಾಗೆ ಒಟ್ಟು ಈ 9 ದಿನಗಳಲ್ಲಿ 2 ರಿಂದ 2.5 ಲಕ್ಷ ಜನ ಸೇರುವಂತಹ ಒಂದು ನಿರೀಕ್ಷೆಯನ್ನು ನಾವು ಇಟ್ಟುಕೊಂಡಿದ್ದೇವೆ. ಅಂದ್ರೆ ಎಲ್ಲ ದಿನವೂ ಇಷ್ಟೇ ಸಂಖ್ಯೆಯ ಭಕ್ತರು ಬರ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಪ್ರಮುಖ 3 ದಿನ 4, 8 ಮತ್ತೆ 11 ಆವತ್ತು ಹೆಚ್ಚಿನ ಸಂಖ್ಯೆ, ಅದರಲ್ಲೂ 11ನೇ ತಾರೀಕಿನಂದು ನಾವು ಸುಮಾರು 50 ರಿಂದ 60 ಸಾವಿರ ಜನ ಸೇರುವಂತಹ ಒಂದು ಅಂದಾಜು ಅನ್ನ ಲೆಕ್ಕ ಹಾಕಿಕೊಂಡಿದ್ದೇವೆ. ಮತ್ತೆ ಶ್ರಮದಾನದ ವಿಷಯ ಬಂದಾಗ ಇನ್ನೊಂದು ವಿಷಯವನ್ನು ನಾನಿಲ್ಲಿ ಪ್ರಸ್ತಾಪ ಮಾಡಬೇಕು. ಯಾಕಂತ ಹೇಳಿದ್ರೆ ಕೆಲವು ಕೆಲಸಗಳು ಎಲ್ಲರೂ ಸೇರಿ ಮಾಡುವಂಥದ್ದು, ಕೆಲವು ಕೆಲಸಕ್ಕೆ ಸ್ವಲ್ಪ ನೈಪುಣ್ಯತೆ ಬೇಕಾಗ್ತದೆ. ಈಗ ಗಾರೆ ಹಾಕುವಂಥದ್ದು ಇರ್ಬೋದು, ಕಲ್ಲನ್ನು ಕಟ್ಟುವಂಥದ್ದು ಇರ್ಬೋದು, ಅಥವಾ ಪೇಂಟಿಂಗ್ ಅನ್ನ ಮಾಡುವಂಥದ್ದು ಇರ್ಬೋದು. ಇದಕ್ಕೆಲ್ಲ ಸ್ವಲ್ಪ ಸ್ಕಿಲ್ ಬೇಕಾಗ್ತದೆ. ಅಂತಹ ಕೆಲಸವನ್ನ ಮಾಡಿದವರು ನಮ್ಮ ಲಕ್ಷ್ಮಿ ಗ್ರೂಪ್ಸ್ನ ಮೋಹನ್ ಅವರ ಕೆಲಸದವರು, ನೌಕರರು. ಅವರು 1-2 ತಿಂಗಳಿಂದಲ್ಲ, ಸುಮಾರು ಒಂದು 5-6 ತಿಂಗಳಿಂದ ಅವರು ನಿರಂತರವಾಗಿ ಕೆಲಸ ಮಾಡಿಸ್ತಾ ಇದ್ದಾರೆ. ಸ್ವತಃ ಮೋಹನ್ರು ಎದುರು ನಿಂತು ಹೀಗೆ ಆಗಬೇಕು ಅನ್ನುವಂತಹ ಒಂದು ನಿರ್ದೇಶನವನ್ನು ಮಾಡಿ ಅವರು ಮಾಡ್ತಾ ಇರುವಂಥದ್ದು ನಾವು ಇಲ್ಲಿ ಉಲ್ಲೇಖ ಮಾಡಲೇಬೇಕು. ಪರವೂರಿನಿಂದ ನಮಗೆ ಬಹುದೊಡ್ಡ ಸಂಖ್ಯೆಯ ಭಕ್ತರ ನಿರೀಕ್ಷೆಯನ್ನು ನಾವು ಮಾಡಿದ್ದೇವೆ. ಆದರೆ ನಾವು ಎಲ್ಲರಲ್ಲೂ ನಾವು ಕೇಳಿದ್ದೇವೆ, ನಿಮಗೆ ಏನಾದರೂ ಅಕಾಮಡೇಷನ್ನ ವ್ಯವಸ್ಥೆ ಬೇಕಿದ್ರೆ ನಾವು ಮಾಡ್ತೇವೆ, ನಾವು ಅದಕ್ಕೆ ಸಿದ್ಧರಿದ್ದೇವೆ ಅನ್ನುವಂಥದ್ದನ್ನು ಹೇಳಿದ್ದೇವೆ. ಆದರೆ ಅವರು ಏನು ಹೇಳೋದು ಅಂತ ಹೇಳಿದ್ರೆ, ಅವರು ಈಗ ಪರವೂರಿನಿಂದ ಬರುವ ಭಕ್ತರು ಒಂದಿಲ್ಲ ಒಂದು ಇದರಲ್ಲಿ ಉಜಿರೆಯ ಸಂಪರ್ಕ ಇರುವವರು ಮತ್ತು ಉಜಿರೆಯ ಮೂಲದವರು. ಹಾಗಾಗಿ ಹೆಚ್ಚಿನ ಎಲ್ಲರಿಗೂ ಒಂದೋ ನೆಂಟರ ಮನೆ ಇರ್ತದೆ, ಇಲ್ಲದ್ರೆ ಅವರ ಪರಿಚಯದವರ ಮನೆ ಇರ್ತದೆ. ಹಾಗಾಗಿ ಆ ತಲೆಬಿಸಿಯನ್ನು ನೀವು ಮಾಡೋದ್ರಿಂದ ನಾವೇ ಮಾಡ್ಕೊಳ್ತೇವೆ ಅನ್ನುವಂತಹ ಮಾತನ್ನು ಎಲ್ಲರೂ ಹೇಳಿಕೊಂಡಿದ್ದಾರೆ. ಇನ್ನೊಂದು ಈ ಬಾರಿಯ ಒಂದು ವಿಶೇಷ ಕೆಲಸ ಏನು ಅಂತ ಹೇಳಿದ್ರೆ, ನಮ್ಮ ರಾಜಧಾನಿ ಬೆಂಗಳೂರಿನ ಸಮಿತಿ, ನಾವು ಹಿಂದಿನ 2 ಬ್ರಹ್ಮಕಲಶಗಳಲ್ಲಿ ನಮ್ಮ ಈ ಏನು ವ್ಯಾಪ್ತಿ ಇದೆ ಅದು ನಮ್ಮ ತಾಲೂಕನ್ನು ಬಿಟ್ಟು ಹೋಗಿರಲಿಲ್ಲ. ಈ ಬಾರಿ ಅದು ಸೀಮೋಲ್ಲಂಘನ ಮಾಡಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ನಮ್ಮ ದೇವಸ್ಥಾನದ ಭಕ್ತಾದಿಗಳು, ನಾನು ಈಗಾಗಲೇ ಹೇಳಿದ ಹಾಗೆ ಉಜಿರೆಯ ಸಂಪರ್ಕ, ಉಜಿರೆಯ ಮೂಲದವರು ಮತ್ತು ಇಲ್ಲಿ ಉಜಿರೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು, ಹಿಂದೆ ಕಲಿತಂತಹ ವಿದ್ಯಾರ್ಥಿಗಳು ಈಗ ಸಮಾಜದಲ್ಲಿ ದೊಡ್ಡ ಸ್ಥಾನವನ್ನು ಪಡೆದಿರುವಂಥವರು ಸೇರಿಕೊಂಡು
ಒಂದು 150ರಿಂದ 200 ಜನ ಸೇರಿಕೊಂಡು ಬೆಂಗಳೂರು ಸಮಿತಿಯನ್ನು ಮಾಡಿದ್ದಾರೆ. ಅವರು ದೊಡ್ಡ ಮಟ್ಟದ ಒಂದು ಕೆಲಸ ಕೊಡುಗೆಯನ್ನ ಇವತ್ತು ಸಮಿತಿಗೆ ಕೊಡ್ತಾ ಇದ್ದಾರೆ. ತರಕಾರಿಯ ವ್ಯವಸ್ಥೆಗಳು ಇರ್ಬೋದು, ಪುಷ್ಪಾಲಂಕಾರದ ವ್ಯವಸ್ಥೆ ಇರ್ಬೋದು, ದಿನಸಿಯ ಅಕ್ಕಿಯ ವ್ಯವಸ್ಥೆ ಇರ್ಬೋದು, ಮತ್ತೆ ನಮ್ಮ ಇಷ್ಟು ನಿರಂತರವಾಗಿ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ, ಮತ್ತೆ ದಾನಿಗಳಿಗೆ ಕೊಡುವಂತಹ ಈ ಸ್ಮರಣಿಕೆಗಳು, ಶಾಲುಗಳು, ಬೇರೆ ಬೇರೆ ರೀತಿಯ ವಸ್ತುಗಳನ್ನ ಅವರು ಒದಗಿಸಿ ಕೊಡ್ತಾ ಇದ್ದಾರೆ ಅವರದೇ ವತಿಯಿಂದ. ಸುಮಾರು 50 ಲಕ್ಷದಷ್ಟು, 50 ಲಕ್ಷ ಅಂತ ಹೇಳಿದ್ರೆ ಅದು ಬೆಂಗಳೂರಿನಲ್ಲಿ ಅವರು ಅದನ್ನ ಚರ್ಚೆ ಮಾಡಿ ಅವರು ಅಷ್ಟಕ್ಕೆ ಇಳಿಸಿದ್ದಾರೆ. ನಾವೇ ಮಾಡುವುದು ಅಂತ ಇದ್ರೆ ಅದಕ್ಕೊಂದು 70ರಿಂದ 80 ಲಕ್ಷದಷ್ಟು ಖರ್ಚಾಗ್ತದೆ. ಅದನ್ನು ನೀವು ಅಂದಾಜಿಸಬೇಕು ಎಷ್ಟು ದೊಡ್ಡ ಕೆಲಸ ಆಗ್ತಾ ಇದೆ ಅಂತ. ಅದರ ಸಂಚಾಲಕರು ಮಂಜುನಾಥ್ ಕನ್ಯಾಡಿ ಅವರು. ಇದನ್ನ ತಾವು ಮಾಹಿತಿಯನ್ನ ಕೊಡ್ಬೇಕು ಎಲ್ಲರಿಗೂ. ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರಿಗೆ ನಮ್ಮ ವೇದಿಕೆಯಲ್ಲಿ ಆ ಕಡೆಯಿಂದ ಬರುವುದಾದ್ರೆ ಪ್ರಕಾಶ್ ಕುದ್ದಣ್ಣಯ್ಯರು ಕೋಶಾಧಿಕಾರಿಗಳು, ಆನಂತರ ಭಾಸ್ಕರ ಹೆಗಡೆಯವರು ನಮ್ಮ ಮಾಧ್ಯಮ ಸಂಚಾಲಕರು, ಹಾಗೆ ಮೋಹನ್ ಶೆಟ್ಟಿ ಅವರು ನಮ್ಮ ಉಪಾಧ್ಯಕ್ಷರು, ಪ್ರತಾಪ್ ಸಿಂಹನಾಯಕರು ನಮ್ಮ ಅಧ್ಯಕ್ಷರು, ಮೋಹನ್ ಶೆಟ್ಟಿಗಾರರು ಸಂಚಾಲಕರು, ಪ್ರತಾಪ್ ಸಿಂಹನಾಯಕರು ಅಧ್ಯಕ್ಷರು, ಮಾನ್ಯ ದನಿಗಳು ಆಡಳಿತ ಮುಖ್ಯಸ್ಥರು ಹಾಗೂ ಪ್ರಧಾನ ಕೋಶಾಧಿಕಾರಿಗಳು, ಹಾಗೆ ಮೋಹನ್ ಕುಮಾರ್ ಲಕ್ಷ್ಮೀಗುಪ್ನವರು ಪ್ರಧಾನ ಸಂಚಾಲಕರು, ನಾನು ರವೀಂದ್ರ ಶೆಟ್ಟಿ ಕಾರ್ಯದರ್ಶಿ, ಹಾಗೂ ಲಕ್ಷ್ಮಣ್ ಸಪಲ್ಯ ಗೋಪುರದ ಕಾರ್ಯದರ್ಶಿಗಳು, ಹಾಗೂ ವೆಂಕಟರಮಣ ಶೆಟ್ಟಿ ನಮ್ಮ ಸಲಹಾಗಾರರು, ಹಾಗೂ ಈ ಕಡೆ ಕರುಣಾಕರ್ ಶೆಟ್ಟಿಯವರು, ರವೀಂದ್ರ ಶೆಟ್ಟಿ ಹೊಸಮನೆ, ಹಾಗೆ ನಿರಂಜನ್ ಶೆಟ್ಟಿಯವರು ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರುತ್ತಾರೆ. ಉಜಿರೆ ಜಾತ್ರೆ ಸಂದರ್ಭದಲ್ಲಿ ಸಾಮಾನ್ಯವಾಗಿ 9ರಿಂದ 10,000 ಜನ ಇಲ್ಲಿ ಅನ್ನ ಸಂತರ್ಪಣೆಗೆ ಪ್ರತಿ ವರ್ಷ ಸಾಮಾನ್ಯ 8ರಿಂದ 10,000ದವರೆಗೆ ಅನ್ನ ಸಂತರ್ಪಣೆಗೆ ಉಜಿರೆಯವರೇ ಸೇರ್ತಾರೆ. ಹಾಗಾಗಿ ಈ ಸರ್ತಿಯ ವಿಶೇಷ ಒಂದು ಗೋಪುರ, ಬ್ರಹ್ಮರಥ, ಅದರ ಜೊತೆಗೆ ಪುಷ್ಪರಥ, ಈ ಹಿನ್ನೆಲೆಯಲ್ಲಿ ಮತ್ತು ದೇವಸ್ಥಾನದ ಒಳಗೆ ಆದಂತಹ ಕೆಲಸಗಳು, ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಇನ್ನೂ ಹೆಚ್ಚಿನ ಜನ ಬಂದು ನಮ್ಮ ಶ್ರಮವನ್ನು ನೋಡಬೇಕು ಅಂತ ಹೇಳುವಂಥದ್ದು ಆಸೆ. ನೀವು ಆ ರೀತಿಯಲ್ಲಿ ಬರುವ ಹಾಗೆ ನಾವು ನಮ್ಮ ಕಡೆಯಿಂದ ಎಷ್ಟು ಆಮಂತ್ರಣ ಕೊಡಬಹುದೋ ಅಷ್ಟು ಆಮಂತ್ರಣವನ್ನು ಶಕ್ತಿ ಮೀರಿ ಇದ್ದ ಊರಿಗೆಲ್ಲ ಹೋಗಿ ಬೇರೆ ಬೇರೆ ತಂಡಗಳಾಗಿ ಮೋಹನ್ ಶೆಟ್ಟಿಗಾರರೆಲ್ಲ ಹೋಗಿ ಕೊಟ್ಟಿದ್ದಾರೆ. ಆದರೂ ಸಾರ್ವತ್ರಿಕವಾಗಿ ಜನಕ್ಕೆ ಈ ವಿಷಯ ಮುಟ್ಟಿ ಅವರಾಗಿ ಬರುವಂತಹ ರೀತಿಯಲ್ಲಿ ಅದನ್ನು ನೀವು ಮಾಡಬೇಕು ಅಂತ ಹೇಳಿ ಮತ್ತೆ ಮತ್ತೆ ನಿಮ್ಮಲ್ಲಿ ವಿನಂತಿ. ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿದೆ. ನಮ್ಮ ಇಲ್ಲಿಯ ಎಡಭಾಗದಲ್ಲಿ ಕೆಳಗೆ ಸುಮಾರು 8 ಎಕರೆ ಜಾಗದಲ್ಲಿ ಸುಮಾರು 2,000ಕ್ಕಿಂತಲೂ ಜಾಸ್ತಿ ವಾಹನವನ್ನ ಪಾರ್ಕಿಂಗ್ ಮಾಡುವಂಥ ವ್ಯವಸ್ಥೆ ಆಗಿದೆ. ಅದಕ್ಕಾಗಿ ವಿಶೇಷ ರಸ್ತೆಯನ್ನ ಮಾಡಿದೆ. ನಮ್ಮ ದುರ್ಗಾ ಟೆಕ್ಸ್ಟೈಲ್ಸ್ನ ಪಕ್ಕದಲ್ಲಿ ಒಂದು ರಸ್ತೆ, ಅದು ನೇರ ಸುರಿಯ ರಸ್ತೆಗೆ ಹೋಗುವಂತಹ ಮುಖ್ಯ ರಸ್ತೆಗೆ ಅದು ಕೂಡಿಕೊಳ್ತದೆ. ಅದರ ಎರಡೂ ಬದಿಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಮಾಡಿದೆ. ಮತ್ತು ಬೇರೆ ಬೇರೆ ರೀತಿಯ ನಮ್ಮ ಸ್ವಯಂ ಸೇವಕರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು. ಇಲ್ಲಿ ನಮ್ಮ ದೇವಸ್ಥಾನದ ಹಿಂಭಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳಿದೆ. ಬೇರೆ ಬೇರೆ ಕಡೆಗಳಲ್ಲಿ ಇನ್ನೂ ಹೆಚ್ಚಿನ ಸಂದರ್ಭ ಬಂದರೆ ಅಜ್ಜರಕಲ್ಲು ಮೈದಾನ ಇದೆ, ಕಾಲೇಜಿನ ಗ್ರೌಂಡ್ಗಳು ಇದೆ, ಜನಾರ್ದನ ಶಾಲೆಯ ಮೈದಾನ ಇದೆ. ಹೀಗೆ ಬೇರೆ ಬೇರೆ ಸ್ಥಳಗಳನ್ನು ಗುರುತಿಸಿಕೊಂಡು ಪಾರ್ಕಿಂಗ್ನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ, ಮಾರ್ಚ್ 5ರಂದು ಈ 2 ನೂತನ ರಥಗಳು ಯಾವುದು ಸಮರ್ಪಣೆ ಆಗಲಿಕ್ಕಿದೆ, ಬ್ರಹ್ಮರಥ ಮತ್ತು ಪುಷ್ಪರಥ. ಬ್ರಹ್ಮರಥ ಕೋಟೇಶ್ವರದ ಲಕ್ಷ್ಮೀನಾರಾಯಣಾಚಾರ್ಯರು ಅವರು ನಿರ್ಮಾಣ ಮಾಡಿರುವಂಥದ್ದು. ಅದು ಕುಂಬಾಸಿಯಲ್ಲಿ ನಿರ್ಮಾಣ ಕಾರ್ಯ ನಡೀತಾ ಇದೆ. ಅದು ಮಾರ್ಚ್ 5ರಂದು ಬರಲಿಕ್ಕಿದೆ. ಆಮೇಲೆ ಪುಷ್ಪರಥ ಅದು ನಮ್ಮ ಮೂಡುಬಿದ್ರೆಯ ಪಕ್ಕದ ಕಲ್ಲಮುಣ್ಕೂರಿನ ಹರೀಶ್ ಆಚಾರ್ಯರು ಮಾಡ್ತಾ ಇದ್ದಾರೆ. ಅದು ಕೂಡ ನಿರ್ಮಾಣ ಕಾರ್ಯ ಬಹುತೇಕ ಮುಗಿದಿದೆ. ಅದನ್ನು ನಾವು ಮಾರ್ಚ್ 5ನೇ ತಾರೀಕು ಸುಮಾರು 3:30-4 ಗಂಟೆಯಷ್ಟು ಹೊತ್ತಿಗೆ ನಾವು ಅದನ್ನು
ಇಲ್ಲಿ ಸ್ವಾಗತ ಮಾಡಲಿಕ್ಕಿದೆ ವಿಶೇಷ ಮೆರವಣಿಗೆಯೊಂದಿಗೆ. ಇನ್ನೊಂದು ಮೆರವಣಿಗೆ ನಡೀಲಿಕ್ಕಿರುವಂಥದ್ದು ಮಾರ್ಚ್ 11ರಂದು ಸಾಯಂಕಾಲ ಹೆಚ್ಚು ಕಮ್ಮಿ ಒಂದು 4-4:30 ಹೊತ್ತಿಗೆ ನಮ್ಮ ಎಲ್ಲ ಗಣ್ಯರನ್ನ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರಿಂದ ಆರಂಭವಾಗಿ ಎಲ್ಲ ಯತಿವರೇಣ್ಯರು ಮತ್ತು ಎಲ್ಲ ಗಣ್ಯರಿಂದ ವಿಶೇಷ ಮೆರವಣಿಗೆಯೊಂದಿಗೆ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದು ಆವತ್ತು ಪ್ರಧಾನ ಸಭೆ ನಡೀಲಿಕ್ಕಿದೆ. ಈ ಮೆರವಣಿಗೆಯ ಬಗ್ಗೆ ಕೂಡ ನೀವು ಸ್ವಲ್ಪ ವಿಶೇಷವಾದ ಗಮನ ಹರಿಸಿಕೊಂಡು ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಹೊರೆ ಕಾಣಿಕೆ ಕೂಡ ಹಾಗೆ. ಈ ಬಾರಿಯ ವಿಶೇಷತೆ ಏನು ಅಂತ ಹೇಳಿದರೆ ಉಜಿರೆ ಗ್ರಾಮವನ್ನ ಮಾತ್ರ ಅಲ್ಲ, ಇಡೀ ತಾಲೂಕಿನ ಮಟ್ಟದಿಂದ ಹೊರೆ ಕಾಣಿಕೆಗಳು ಬರ್ತಾ ಇದೆ. ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರ ದೊಡ್ಡ ಮಟ್ಟದ ಸಹಕಾರದಲ್ಲಿ ಇವತ್ತು ಬೇರೆ ಬೇರೆ ವಲಯಗಳಿಂದ, ಧರ್ಮಸ್ಥಳ ವಲಯ ಇರ್ಬೋದು, ಅರಸಿನಮಕ್ಕಿ ವಲಯ, ಈ ಕಡೆಯಿಂದ ಎಲ್ಲ ಕಡೆಯಿಂದ 2ನೇ ತಾರೀಕಿಗೆ ಹೊರೆ ಕಾಣಿಕೆಗಳು ಬರಲಿಕ್ಕಿದೆ. ಆಮೇಲೆ ಉಳಿದ ದಿನಗಳು ನಮ್ಮ ಉಜಿರೆಯ ಗ್ರಾಮದ ಬೈಲುವಾರು ಏನು ಪ್ರದೇಶ ಇದೆ ಅಲ್ಲಿಂದ ಹೊರೆ ಕಾಣಿಕೆಗಳು ಬರ್ತದೆ. ಹೆದ್ದಾರಿ ಕೆಲಸಗಳು ನಡೀತಾ ಇದೆ. ಅದನ್ನು ಏನು ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ನಮ್ಮ ಮುಗರೊಡ್ಡಿ ಕನ್ಸ್ಟ್ರಕ್ಷನ್ಸ್ನವರು, ಅವರು ನಾಡಿದ್ದು ಈ ಬ್ರಹ್ಮಕಲಶೋತ್ಸವದ ಸಮಯದಲ್ಲಿ ಅದನ್ನು ಮುಗಿಸಿಕೊಡ್ತೇನೆ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಅದರ ಬಗ್ಗೆ ಏನೋ ವಿಶೇಷ ಸಮಸ್ಯೆ ಆಗಲಿಕ್ಕಿಲ್ಲ ಅನ್ನುವಂಥದ್ದು ಒಂದು ಭಾವನೆ ಅಷ್ಟೆ. ಇದೆಲ್ಲ ಈ ಸಂಪೂರ್ಣ ಎಲ್ಲ ಕೆಲಸಗಳು ನಡೆಯುವಂಥದ್ದು ನಮ್ಮ ಗೌರವ ಮಾರ್ಗದರ್ಶಕರಾದಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಮತ್ತು ಅವರ ಸಹೋದರ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರ ಸಹಕಾರ ಮಾರ್ಗದರ್ಶನವನ್ನ ಇಲ್ಲಿ ನಾವು ಸ್ಮರಿಸಲೇಬೇಕು. ಕಳೆದ 2 ಬ್ರಹ್ಮಕಲಶಗಳಲ್ಲಿ ಅವರ ನೇತೃತ್ವದಲ್ಲೇ ನಡೆದಿರುವಂಥದ್ದು. ಈ ಬಾರಿಯೂ ಕೂಡ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಹೇಳಿದಾಗೆ ವಿಶೇಷ ಕಾರ್ಯಕ್ರಮ ಆಗಿರೋದ್ರಿಂದಾಗಿ ವಿಶೇಷ ಪ್ರಚಾರ ಬೇಕು. ಜಿಲ್ಲೆಯ ಹೊರ ಜಿಲ್ಲೆಯವರಿಗೆ ಡೈಲಿ ಮಾಹಿತಿಗಳು ಬೇಕಾಗ್ತವೆ. ಇನ್ವಿಟೇಷನ್ ಮನೇಲಿದ್ದರೂ ಕೂಡ ಪತ್ರಿಕೆಯಲ್ಲಿ ಬಂದಾಗ ಆಕರ್ಷಣೆ ಜಾಸ್ತಿ ಆಗ್ತವೆ. ಆ ದೃಷ್ಟಿಯಿಂದ ಈಗ ಪ್ರಾಥಮಿಕ ಮಾಹಿತಿಗಳನ್ನು ಕೊಟ್ಟಿದ್ದೇವೆ. ಎಷ್ಟೊತ್ತಿಗೂ ನಮ್ಮನ್ನು ಸಾಂದರ್ಭಿಕವಾದಂಥ ಮಾಹಿತಿಗೆ ಸಂಪರ್ಕಿಸ್ಬೋದು. ತಂತ್ರಗಳಿದ್ದಾರೆ, ನಾವೆಲ್ಲ ಇರ್ತೇವೆ, ವ್ಯವಸ್ಥೆ ಮಾಡ್ತೇವೆ. ನಮ್ಮ ಜರ್ನಲಿಸಮ್ ವಿದ್ಯಾರ್ಥಿಗಳಿಗೂ ಇದೊಂದು ವಿಶೇಷ ಅವಕಾಶ ಅಂತೇಳಿ ಭಾವಿಸಿದ್ದೇವೆ. ನಮ್ಮ ಸುನಿಲ್ ಹೆಗ್ಡೆ ಕೂಡ ಸ್ಟಾಫ್ ಇಲ್ಲೇ ಇದ್ದಾರೆ. ಸೊ ನಾವು ಕೂಡ ಪ್ಲ್ಯಾನ್ ಮಾಡ್ತೇವೆ. ಪ್ರತಿ ದಿವಸದ ವರದಿ ಶರ್ಮರೆಲ್ಲ ಇದ್ದಾರೆ, ಫೋಟೋಸ್ ಎಲ್ಲವನ್ನು ಕೂಡ ಯಾವ್ದು ಬೇಕು ಅದನ್ನು ಕೊಡೋದಕ್ಕೆ, ಸಕಾಲಕ್ಕೆ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೇವೆ, ಪ್ರಯತ್ನ ಮಾಡ್ತೇವೆ. ಒಂದು ಮಾಧ್ಯಮ ಕೇಂದ್ರ ಅಂತೇಳಿ ಅದಕ್ಕೂ ಕೂಡ ಚರ್ಚೆ ಮಾಡ್ತಾ ಇದ್ದೇವೆ. ಎಲ್ಲಿ ಅಂತೇಳಿ ಮತ್ತೆ ತಿಳಿಸ್ತೇವೆ. ಅದನ್ನು ಆದಷ್ಟು ಬೇಗ 2ನೇ ತಾರೀಕಿಗೆ ಅದನ್ನು ಆರಂಭ ಮಾಡುವ ದಿವಸದಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಇರ್ತಾರೆ. ದೃಶ್ಯ ಮಾಧ್ಯಮದವರಿಗೂ ಕೂಡ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಇಲ್ಲಿ ಆಗಲಿಕ್ಕಿದೆ. ಇಂಟರ್ನೆಟ್ಟು ಎಲ್ಲ ವ್ಯವಸ್ಥೆಗಳು ಕೂಡ. ಮತ್ತೊಮ್ಮೆ ರಿಕ್ವೆಸ್ಟ್ ಅಂತಂದರೆ, ಎಲ್ಲ ಹೊರಗಡೆಯವರಿಗೂ ಗೊತ್ತಾಗುವಾಗ ಆಲ್ ಎಡಿಷನ್ನಲ್ಲೆಲ್ಲ ಕವರೇಜ್ ಕೊಟ್ಟರೆ ಭಾಳ ಒಳ್ಳೆಯದು ಅಂತೇಳಿ ನೆನಪು ಮಾಡ್ತಾ ಇದ್ದೇವೆ. ಹಾಗೆ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಇರೋವರಿಗೂ ಡೈಲಿ ಮಾಹಿತಿ ಬರ್ತಾ ಇದ್ದರೆ ಹೆಚ್ಚು ಅನುಕೂಲ ಆಗ್ತವೆ ಅಂತೇಳಿ. ಸೊ ಯಾವುದೇ ಇದ್ದರೂ ಕೂಡ ಖಂಡಿತವಾಗಲೂ ಮುಕ್ತವಾಗಿ ಕೇಳಿ ನಮ್ಮಿಂದ ಕೊಡ್ಬೋದಾದ ಎಲ್ಲ ಮಾಹಿತಿಯನ್ನು ಸಕಾಲಕ್ಕೆ ಕೊಡೋ ಪ್ರಯತ್ನ ಮಾಡ್ತೇವೆ. ಫೋಟೋಸ್ ಒಂದಿಷ್ಟು ಆರಂಭದ ಫೋಟೋಸ್ಗಳನ್ನೆಲ್ಲ ಒಂದಷ್ಟು ಕೊಡೋಣ, ಬೇಕಾದ್ರೆ ಇರುತ್ತೆ ಇಲ್ಲಿ. ಓಕೆ, ಸೊ ಇದಿಷ್ಟು ಮಾಹಿತಿಗಳೊಂದಿಗೆ ಮತ್ತೆ ಈ ಕ್ಷಣದಲ್ಲಿ ಏನಾದರೂ ಮಾಹಿತಿ ಇನ್ನೇನಾದ್ರು ಬೇಕಿದ್ರೆ ಹೇಳಿ. ಈ ಸಂದರ್ಭದಲ್ಲಿ 2 ರಥಗಳ ಸಮರ್ಪಣೆ ಬಗ್ಗೆ ಉಲ್ಲೇಖ ಮಾಡಿದ್ದೇವೆ. ಅದರ ಸೇವಾ ಕರ್ತವ್ಯಗಳ ಬಗ್ಗೆ ಕೂಡ ನಾವಿಲ್ಲಿ ಅವರನ್ನು ಸ್ಮರಿಸಬೇಕು. ಬ್ರಹ್ಮರಥದ ಕೊಡುಗೆಯನ್ನು ಕೊಡಲಿಕ್ಕಿರುವವರು ಶ್ರೀ ಕಿರಣ್ ರಾವ್ ಅವರು. ನಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ಅವರ ಪರಿಚಯವನ್ನು ಹಾಕಿದ್ದೇವೆ. ಅವರು ಮೂಲತಃ ಉಜಿರೆಯವರು. ಅಮೆರಿಕದ ಫೀನಿಕ್ಸ್ ನಗರದಲ್ಲಿ ಪುತ್ತಿಗೆ ಶ್ರೀಗಳಿಂದ ನಡೆಸಲ್ಪಡುವಂತಹ ವೆಂಕಟಕೃಷ್ಣ ದೇವಸ್ಥಾನದ ಪ್ರಮುಖರವರು. ಅವರು ಈ ಹಿಂದೆ ದೇವಸ್ಥಾನಕ್ಕೆ ಬೆಳ್ಳಿಯ ಪಲ್ಲಕ್ಕಿ, ಬೆಳ್ಳಿಯ ರಥ ಅದನ್ನು ಕೊಡುಗೆಯಾಗಿ ನೀಡಿದ್ರು. ಈ ಬಾರಿ ಅವರು ಸ್ವಯಂ ಪ್ರೇರಣೆಯಿಂದ ನಾನು ಬ್ರಹ್ಮರಥವನ್ನು ನಿರ್ಮಿಸಿ ಕೊಡ್ತೇನೆ, ಒಬ್ಬರೇ ಇಡೀ ಖರ್ಚನ್ನು ಸುಮಾರು 2 ಕೋಟಿ ವೆಚ್ಚದ
ವೆಚ್ಚವನ್ನು ಅವರು ಒಬ್ಬರೇ ಭರಿಸಿ ಅವರು ಈ ಸೇವೆಯನ್ನು ಮಾಡಲಿಕ್ಕಿದ್ದಾರೆ. ಹಿಂದಿನ ರಥ ಸುಮಾರು 200ರಿಂದ 250 ವರ್ಷ ಹಳೆಯದಾದ ಕಾರಣ ಈ ಹೊಸ ಬ್ರಹ್ಮರಥದ ನಿರ್ಮಾಣ ಆಗ್ತಾ ಇದೆ. ಅದರ ಜೊತೆಗೆ ದೇವಸ್ಥಾನದ ಅಂದರೆ ಮೇಲಿನ ಭಾಗದಲ್ಲಿ ಹೊರಾಂಗಣದಲ್ಲಿ ಉತ್ಸವಕ್ಕೆ ಬಳಸುವಂತಹ ಪುಷ್ಪರಥ, ಅದು ಪೂರ್ತಿ ಸಾಗುವಾನಿ ಮರದಿಂದ ನಿರ್ಮಿಸಲ್ಪಟ್ಟಂತಹ ರಥ. ಅದನ್ನು ಸೇವೆಯನ್ನು ಕೊಡ್ತಾ ಇರುವವರು ಶ್ರೀ ಗಣೇಶ್ ಗೌಡ ಬೆನಕ ಕನ್ಸ್ಟ್ರಕ್ಷನ್ಸ್. ಸುಮಾರು 14ರಿಂದ 15 ಲಕ್ಷ ವೆಚ್ಚದ ಏನು ಇದೆ ಅದನ್ನು ಸಂಪೂರ್ಣ ಅವರೇ ಭರಿಸಿ ಒಬ್ಬರೇ ಅದನ್ನು ನೀಡ್ತಾ ಇದ್ದಾರೆ. ಗಣೇಶ್ ಗೌಡರು ಈ ಸಂಪೂರ್ಣ ಏನು ನಮ್ಮ ನವೀಕರಣದ ಕೆಲಸ ಇದೆ, ಗೋಪುರದ ಕೆಲಸ ಇದೆ, ಇಡೀ ಸಿವಿಲ್ ಕಾಮಗಾರಿಯನ್ನು ನಡೆಸಿದವರು ಅವರು ಅದರ ಜೊತೆಗೆ ಈ ಪುಷ್ಪರಥದ ಸಮರ್ಪಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸಾಂಸ್ಕೃತಿಕ ಮಾಹಿತಿ ಹೇಳ್ಬೇಕಾ ಸಾಕಲ್ಲ? ಹಾಗೆ 3 ವೇದಿಕೆಯಲ್ಲಿ ಕಾರ್ಯಕ್ರಮ ನಡೀತಿದೆ. ಒಂದು ಸುನಾದ ಭಜನಾ ಕುಟೀರದಲ್ಲಿ, ಹಾಗೂ ಕೃಷ್ಣಾನುಗ್ರಹದಲ್ಲಿ, ಹಾಗೂ ಸುದರ್ಶನ ಸಭಾಭವನದಲ್ಲಿ, ಹೀಗೆ 3 ಕಡೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇರ್ತವೆ. ಮಾಹಿತಿ ಬೇಕಾದರೆ ನಾವು ಕೊಡ್ತೇವೆ ಅಥವಾ ಇದರಲ್ಲಿ ಇದೆ. ಈ ದಿವಸ ತಾಲೂಕಿನ ಎಲ್ಲ ಪತ್ರಕರ್ತ ಮಿತ್ರರು, ದೃಶ್ಯ ಮಾಧ್ಯಮರು ಆಗಮಿಸಿ ಶ್ರೀ ಜನಾರ್ದನ ಸ್ವಾಮಿಯ ಬ್ರಹ್ಮಕಲಶೋತ್ಸವಕ್ಕೆ ಆಗಮಿಸಿದಂಥ ಈ ಪತ್ರಿಕೋಶ ಆಗಮಿಸಿದ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ, ದೃಶ್ಯ ಮಾಧ್ಯಮದವರಿಗೆ ದೇವಸ್ಥಾನದ ಆಡಳಿತ ಮಂಡಳಿ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಹಾಗೂ ನಮ್ಮ ಸಮಿತಿ ವತಿಯಿಂದ ಸಮಿತಿಯ ಎಲ್ಲ ಸದಸ್ಯರಿಗೂ, ಎಲ್ಲ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮದವರಿಗೂ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿ ಪರವಾಗಿ ಹೃತ್ಪೂರ್ವಕ ವಂದನೆಗಳು. 1 ನಿಮಿಷ, ಪತ್ರಿಕಾ ಈಗ ಒಂದು ಸಾಂಗ್ ರಿಲೀಸ್ ಮಾಡಲಿಕ್ಕಿದ್ದಾರೆ ನಮ್ಮ ದನಿಗಳು. ಅದನ್ನ U+ನ ದಿನೇಶ್ ರವರು ಅವರ ನೇತೃತ್ವದಲ್ಲಿ ಬಿಡುಗಡೆ ಆಗ್ತದೆ ಒಂದು ಸಾಂಗ್. ದೇವರ ಭಕ್ತಿಗೀತೆ ಪ್ರಧಾನವಾದಂತಹ ಒಂದು ಶ್ರೀ ಜನಾರ್ದನ ಸ್ವಾಮಿಯ ಭಕ್ತಿಗೀತೆ ಪ್ರಧಾನವಾದಂತಹ ಒಂದು ಹಾಡು. ಇದು ದಿನೇಶ್ ಕೇಬಲ್ ಇವರ ನೇತೃತ್ವದಲ್ಲಿ ನಡೀತಾ ಇದೆ. ನಮ್ಮೂರ ದೇವರು ಉಜಿರೆ ಶ್ರೀ ಜನಾರ್ದನ ಸ್ವಾಮಿ ಎಂಬ ಭಕ್ತಿ ಪ್ರಧಾನವಾದಂತಹ ಹಾಡು. ಇದನ್ನು ನೆರವೇರಿಸಿಕೊಂಡಂತಹ ಶ್ರೀ ದಿನೇಶ್ ಅವರಿಗೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನ ಆಡಳಿತ ಮಂಡಳಿ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಾವ್ ವಾವ್ ವಾವ್, ಎಂಥ ವೆರೈಟಿ! ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದು ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾಳ ಶೋಕುಡೆ ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ
ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವಕಡೆ ಹೂ ಪೇರು ಡಾಕ್ಟರ್ ಸ್ವರ್ಣಲತ ಡಾಕ್ಟರ್ ಎಂಕ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೇ ಮೂರು ಬಾರಿ.